ಮೂರು ಸಾಂಗ್ ಅದ್ಭುತ ಚೆನ್ನಾಗಿ ಬಂದಿದೆ. ಎಸ್ ಸರ್. ಅವರ ಅಭಿಮಾನಿಗಳಿಗೆಲ್ಲ ನೀವು ಹೇಳಿದ್ರಿ ಒಳ್ಳೆ ಒಳ್ಳೆ ಸಿನಿಮಾ ಕೊಡ್ತೀವಿ ಅಭಿಮಾನಿಗಳಿಗೆ ಅಂತ ಹೇಳಿದ್ರಿ. ಹೌದು ಸರ್. ಇನ್ನು ಲಿರಿಕ್ ರೈಟರ್ಗಳು ಸಾಂಗ್ ರೈಟರ್ಗಳ ಬಗ್ಗೆ ಇವರು ನಟಿಯರು ಕೂಡ ಕಾಣ್ತಾ ಇದೆ ಚಿತ್ರಗಳಲ್ಲಿ. ಯಾರು ಸರ್? ನಟಿಗಳು ಸಹ ಕಾಣ್ತಾ ಇಲ್ಲ ಅಲ್ಲಿ ಪ್ರಮೋಷನ್ ಅಲ್ಲಿ ಹೀರೋಯಿನ್ ಹೀರೋಯಿನ್ ಅವರು ಕಾಣ್ತಾ ಇಲ್ಲ. ಹೇಗೆ ಸರ್ ಕ್ಲಾರಿಟಿ ಕೊಡಿ ಅದಕ್ಕೆ ಅಂತ ಏನಾಗಿದೆ ಅಂತ. ಏನು ಆ ಥರ ಇಶ್ಯೂ ಏನಿಲ್ಲ ಸರ್. ನಾವು ಕರೆದಿದ್ದೀವಿ, ಕರೆಯೋದು ನಮ್ಮ ಜವಾಬ್ದಾರಿ. ಕೇಳ್ಕೊಬೋದು. ಬರಲೇಬೇಕು ಅಂದರೆ ಕಾಲು ಹಿಡ್ಕೊಳಕ್ಕಾಗಲ್ಲ ಸರ್, ಇಷ್ಟೇ ವಿಷಯ. ಕರೆದಿದ್ದೀವಿ, ನಮ್ಮ ಪ್ರಭು ಕರೆದಿದ್ದಾರೆ. ಪ್ರಭು ಹೀರೋಯಿನ್ಗೊಂದು ತಿಳಿಸಿದ್ದೀರಲ್ವಾ, ಹೀರೋಯಿನ್ ಎಲ್ಲ ಇವೆಂಟ್ಗಳು ಕರೆದಿದ್ದೀವಿ ತಾನೇ ನಾವು. ಕರೆದಿದ್ದೀವಿ, ಕೇಳ್ಕೊಂಡು ಇದ್ದೀವಿ. ಅದ್ರ ಮೇಲೆ ಮುಂದೆ ಹೋಗಿ ಬರಲೇಬೇಕು ಅಂದರೆ ನಾವು ಹೆಂಗೆ ಇಲ್ಲ ಸರ್, ನಾನು ಬಿಟ್ಬಿಟ್ಟಿದ್ದೀನಿ. ಇವಾಗ ಎಲ್ಲರೂ ಬ್ಲೇಮ್ ಮಾಡ್ತಾರೆ ಹೀರೋಯಿನ್ ಪ್ರಮೋಷನ್ಗೆ ಬರಲ್ಲ, ಹೀರೋಯಿನ್ ಪ್ರಮೋಷನ್ಗೆ ಬರಲ್ಲ ಅಂತ. ಸೊ ಹೀರೋಯಿನ್ ಪ್ರಮೋಷನ್ಗೆ ಬರೋದ್ರೆ ಸಿನಿಮಾ ಗೆಲ್ಲಕ್ಕಾಗಲ್ವಾ ಅಂತ ನನ್ನೊಂದು ಪ್ರಶ್ನೆ. ಎಲ್ಲರನ್ನೂ ಕೇಳಿದೆ. ಸೊ ಇರಲಿ, ಓಕೆ, ಅವ್ರೇನೋ ಬ್ಯುಸಿ ಇರ್ಬೋದು, ಇನ್ನೊಂದು ಇರ್ಬೋದು. ಬರಲೇಬೇಕು ಅಂತ ನಾನು ಒತ್ತಾಯ ಮಾಡೋಕ್ಕಾಗಲ್ಲ ಸರ್. ಒತ್ತಾಯ ಮಾಡಿದ್ರೆ ಓಕೆ, ಅವರಿಂದನೇ ಸಿನಿಮಾ ಆಗ್ಬಿಡುತ್ತೆ. ಸೊ ಪಾಪ ಪ್ರೊಡ್ಯೂಸರ್ ಬಂದು ಇವತ್ತು ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಸರ್, ನೋಡ್ರೆ ಗೊತ್ತಾಗುತ್ತೆ. ಸೊ ಅವ್ರ ಪರವಾಗಿ ನಾನು ನಿಂತಿದ್ದೀನಿ. ಒಬ್ಬ ಪ್ರೊಡ್ಯೂಸರ್ನ ಉಳಿಸ್ಬೇಕಾಗಿರೋದು ನನ್ನ ಜವಾಬ್ದಾರಿ. ನಾನು ಬರೋ ಪ್ರೊಡ್ಯೂಸರ್ ಎಲ್ರಿಗೂ ಒಂದು ಮಾತು ಹೇಳ್ತೀನಿ ಸರ್, ಪ್ಯಾಷನೇಟಾಗಿ ಬರ್ತೀರಾ, ಬಟ್ ಪ್ಯಾಷನ್ ಇರೋರನ್ನ ದಯವಿಟ್ಟು ಹಾಕ್ಕೊಳ್ಳಿ. ಇಷ್ಟೇ ಒಂದು ಕೇಳ್ತೀನಿ. ಇಲ್ಲ ಇಲ್ಲ ಇಲ್ಲ, ನಾವು ಸ್ಟಾರ್ಟಿಂಗಿಂದನೂ ಅವ್ರದ್ದೇನು ಪರ್ಸ್ನಲ್ ಆಗಿ ನಾನೇನು ಅವ್ರನ್ನ ಹ್ಯಾಂಡಲ್ ಮಾಡ್ತಾ ಇಲ್ಲ. ಏನಿದ್ರು ಕಿರಣ್ ಹ್ಯಾಂಡಲ್ ಮಾಡ್ತಾರೆ, ಪ್ರಭು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಸೊ ಇವಾಗ ನಾನು ಏನು ಹೇಳೋದು ಅಂದರೆ, ನಿಮಗೆ ಗೊತ್ತಿದೆ, ಇವರ್ ಇನ್ ಮೀಡಿಯಾಸ್, ನಿಮಗೆಲ್ಲ ಗೊತ್ತಿದೆ, ಒಬ್ಬ ಪ್ರೊಡ್ಯೂಸರ್ ಬಂದು ಈಗಿನ ಕನ್ನಡ ಇಂಡಸ್ಟ್ರಿಯಲ್ಲಿ ಬಂದು ಹೂಡಿಕೆ ಮಾಡಿ ಅದರಿಂದ ಗೆಲ್ಲೋದು ತುಂಬ ಕಷ್ಟ ಇದೆ. ಅಂಥದ್ರಲ್ಲಿ ನಾವು ಬಂದು ಒಂದು ಏನೋ ಪ್ಯಾಷನ್ ತುಂಬ ಅದ್ರ ಒಂದು ಏನಂದರೆ ಒಂದು ಗೆಲ್ಲಬೇಕು ಅಂತ ಹುಮ್ಮಸ್ಸು, ಒಂದು ಆ್ಯಕ್ಟಿಂಗ್ ಬೇಕು, ಮತ್ತೊಂದು ಚಾನ್ಸ್ ಬೇಕು, ಏನೋ ಒಂದು ಮಾಡಬೇಕು ಅನ್ನೋ ಬರೋರಿಗೆ ನಾವು ಸಪೋರ್ಟ್ ಮಾಡಿದಾಗ ಆ ಸಪೋರ್ಟಿವ್ ಆಗಿ ಅವರು ಸ್ಪಂದಿಸಬೇಕು. ಇಲ್ಲಿ ಎಲ್ಲೋ ಒಂದು ಕಡೆ ನಾವೆಲ್ಲ ಪ್ರೊವೈಡ್ ಮಾಡಿದ್ದೀನಿ. ಯಾವುದೇ ರೀತಿಯ ಪ್ರೊಡಕ್ಷನಿಂದ ಯಾವುದೇ ರೀತಿ ಕೊರತೆ ಯಾರಿಗೂ ಇಲ್ಲ. ಇವತ್ತಿನವರೆಗೂ ಮೇಘನಾ ಪ್ರೊಡಕ್ಷನ್ ಹೌಸು ಸ್ಟಾರ್ಟಿಂಗ್ ಹೆಂಗೆ ನಾವು ಮಾಡಿದ್ವೋ ಇವತ್ತಿನವರೆಗೂ ಅಂಟಿಲ್ ಸ್ಟಿಲ್ ಈ ಸಾಂಗ್ ಲಾಂಚ್ ಆಗೋವರೆಗೂ ಪ್ರತಿಯೊಂದು ನಿಮ್ಗೆ ಗೊತ್ತಿದೆ. ನೀವು ಬಂದಿದ್ದೀರಾ, ಎಲ್ಲ ಸಾಂಗಿಗೂ ಬಂದಿದ್ದೀರಾ, 3 ಸಾಂಗ್ ಬಂದಿದ್ದೀರಾ. ಪೂಜೆ ಇದು ನಾವು ಸ್ಟಾರ್ಟಿಂಗ್ ಪೂಜೆ ಮಾಡ್ಬೇಕಾದ್ರೆ ಎಲ್ಲ ಬಂದಿದ್ದೀರಾ, ಎಲ್ಲನೂ ಪ್ರೊವೈಡ್ ಮಾಡಿದ್ದೀನಿ. ಸೊ ಅವರು ಅದನ್ನು ಅರ್ತ್ಕೋಬೇಕು. ಒಬ್ಬ ಪ್ರೊಡ್ಯೂಸರ್ ಬಂದು ನಮಗೆಲ್ಲ ಈ ಥರ ಮಾಡ್ತಾ ಇದ್ದಾರೆ, ಒಳ್ಳೆ ನಮಗೆ ಸಾಥ್ ಕೊಡ್ತಾ ಇದ್ದಾರೆ, ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕು. ಅವ್ರು ಸರ್, ಒಂದು ಏನೋ ಒಂದು ಕಂಪ್ನಿನೇ ಇರ್ಬೋದು, ಏನೋ ಒಂದು ನಡಿಬೇಕಾದ್ರೆ ಅದು ಏರುಪೇರು ನಡೆಯೋದು ಸಹಜ. ಅದಕ್ಕೆ ಕೇಳಿಬಿಟ್ಟು ನಾವು ಬೇರೆ ಥರ ದ್ವೇಷ ಬೆಳೆಸೋದು, ಪ್ರಮೋಷನ್ಗೆ ಬರ್ದಂಗಿರೋದು, ಇದೆಲ್ಲ ಹೌದು. ಇಲ್ಲ ಸರ್, ಒಂದು ನಿಮಿಷ, ನಾನು ಬಿಲೀವ್ ಮಾಡ್ತೀನಿ ಹೀರೋಯಿನ್ ಬಂದರೆ ಮಾತ್ರ ಸಿನಿಮಾ ಗೆಲ್ಲಬೇಕು ಅಂದರೆ. ಸಿನಿಮಾ ಚೆನ್ನಾಗಿ ಮಾಡಿದ್ವಿ, ಅವ್ರ ಕೆಲಸ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅದು ನಾನು ಮಾತಾಡಿ ಕರಿತೀವಿ, ಬರ್ಬೋದು. ಬರಲೇ ಇಲ್ಲ ಅಂದಾಗ ನಾವು ಹೆಂಗೆ ಸರ್ ಮನೆಗೆ ಹೋಗೋದಂತೂ ಕರೆಯೋಕ್ಕಾಗಲ್ಲ, ಅವರು ಪರ್ಸ್ನಲ್ ಲೈಫ್ ಇರುತ್ತೆ, ಬಿಟ್ಟಾಕ್ತೀನಿ. ಬಟ್ ಬಿಸ್ನೆಸ್ ಬೇರೆ, ಫ್ಯಾಮಿಲಿ ಬೇರೆ. ಬಿಸ್ನೆಸ್ ಬೇರೆ, ಫ್ಯಾಮಿಲಿ ಬೇರೆ. ಇಲ್ಲಿ ಅವ್ರು ಬಂದಿರೋದು ಬಿಸ್ನೆಸ್ ಆಗಿ ಅಲ್ವಾ, ಬಿಸ್ನೆಸ್ ಆಗಿ. ಆ ಬಿಸ್ನೆಸ್ ಆಗಿ ಅವ್ರು ಬಂದ್ಬಿಟ್ಟು ಮುಂಚೆ ಹೆಂಗಿದ್ರು, ಸ್ಟಾರ್ಟಿಂಗಲ್ಲಿ ಹೆಂಗಿದ್ರೆ ಇವಾಗಲೂ ಹಂಗೆ ಬರಬೇಕು. ಫ್ಯಾಮಿಲಿ ಇಸ್ ಡಿಫ್ರೆಂಟ್. ನಾವು ಫ್ಯಾಮಿಲಿ ಹೋಗಿ ಕರೆಯೋಂಥ ತಪ್ಪಾಗುತ್ತೆ. ನಾವು ಬಿಸ್ನೆಸ್ ಆಗಿ ನಾವು ಒಂದು ಪ್ರೊಫೆಷನಲ್ ಆಗಿ ಕರೆದಿದ್ದೀವಿ. ಅವ್ರು ಬಂದಿಲ್ಲ, ಅದಕ್ಕೆ ನಾವೇನು ಹೋಗಿ ಅವ್ರನ್ನ ಹೋಗಿ ಕನ್ನಡದವ್ರೆ. ಇಲ್ಲ ಸರ್, ನೆಕ್ಸ್ಟ್ ಒಬ್ಬರು ಇನ್ವೆಸ್ಟರ್ ಬಂದು, ಪ್ರೊಡ್ಯೂಸರ್ ಬಂದು ನಾನು ಡೇಟ್ ಕೇಳ್ಕೊಂಡು ಎಲ್ಲ ಮಾಡಿದ್ರು. ಅವ್ರೇನಾದ್ರು ದಯವಿಟ್ಟು ಕನ್ನಡ ಹೀರೋನ ಮಾತ್ರ ಹಾಕೊಂಬೇಡಿ ಅಂತ. ನಾನು ಯಾಕೆ ಸರ್, ನಮ್ಮ ಕನ್ನಡದವ್ರು ಒಳ್ಳೊಳ್ಳೆ ಇಲ್ಲ ಸರ್, ಈ ಥರ ಇಶ್ಯೂಸ್ ಇದೆ ನಿಮ್ಮ ಇಂಡಸ್ಟ್ರಿಯಲ್ಲಿ ಅಂತ ನನಗೆ ಹೇಳಿದ್ರು ಪರ್ಸ್ನಲಿ. ಬೇಕಾದ್ರೆ ನಾನು ಅವ್ರನ್ನ ಕರೆಸ್ಬಿಡ್ತೀನಿ ಪ್ರೆಸ್ ಮೀಟ್ಗೆ ಬೇಕಾದ್ರೆ. ಸರ್, ಮನ್ಸಾರೆ ಈ ಸಿನಿಮಾಗೆ ಕಥೆ ರೈಟ್ರ್ ನಾನೇ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನಾನೇ ಎಲ್ಲ. ಇವಾಗ ನೀವು ಇಲ್ಲಿ ಬರೋಕ್ಕಿಂತ ಮುಂಚೆ ಬಟ್ಟೆ ಹಾಕೊಂಡು ಬಂದಿದ್ದೀನಿ. ಅಲ್ಲಿವರೆಗೂ ಒಬ್ಬ ವರ್ಕರ್ ಥರ ಕೆಲಸ ಮಾಡಿ. ಒಂದೇ ಒಂದು ರೀಸನ್, ಪ್ರೊಡ್ಯೂಸರ್ ಉಳಿಸ್ಬೇಕು. ಪ್ರೊಡ್ಯೂಸರ್ ನನ್ನ ಬಂದಿದ್ದಾರೆ, ಅವ್ರನ್ನ ಉಳಿಸ್ಬೇಕು, ಇದು ನನ್ನ ಒಂದು ಕೆಲಸ. ಬಟ್ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್, ತುಂಬ ಜನ ಕೇಳ್ತಾಯಿದ್ರು ಇವತ್ತು ಒಬ್ಬ ಹೊಸಬನಾಗಿ ಇಂಡಸ್ಟ್ರಿ ಉಳಿವಿಗೆ ಏನಾದರೂ ಒಬ್ಬ ಹೊಸಬನಾಗಿ ನೀನು ಏನು ಹೇಳ್ತೀಯ ಅಂತ. ಸರ್, ಪ್ಯಾಷನಾಗಿ ಸಿನಿಮಾ ಮಾಡೋದು ಬೇರೆ, ಬಿಸ್ನೆಸ್ ಆಗಿ ಸಿನಿಮಾ ಮಾಡೋದು ಬೇರೆ. ಪಾಪ ಇವ್ರಿಗೆ ಹೇಳೋಕ್ಕೆ ಗೊತ್ತಾಗಲ್ಲ, ನಾನು ಹೇಳ್ತೀನಿ. ಇವಾಗ ನನ್ನ ಜೊತೆ ಆ್ಯಕ್ಟ್ ಮಾಡಿದಾರಲ್ಲ, ಅವರೆಲ್ಲ ಹೊಸಬ್ರು. ಇವ್ರು ಯಾಕೆ ಸಿನಿಮಾ ಮಾಡಿದ್ದಾರೆ ಅಂದರೆ, ಅವ್ರ ಕನಸೇನೋ ಕಾಣ್ತಾ ಇದ್ದಾರೆ, ಅವ್ರಿಗೇನೋ ಒಳ್ಳೇದಾಗಲಿ ಅಂತ ಆ ಪ್ಯಾಷನಾಗಿ ಸಿನಿಮಾ ಮಾಡ್ತಾರೆ. ಹಾಗಾಗಿ ಸರ್, ಒಳ್ಳೆ ರೆಮ್ಯುನರೇಷನ್ ಕೊಟ್ಟು, ಒಳ್ಳೆ ಫುಡ್ ಎಲ್ಲ ಕೊಟ್ಟು, ಅವ್ರ ಕೈಲಿ ಏನು ಕೊಡ್ಬೋದು ಅಷ್ಟೇ ಕೊಡೋಕ್ಕಾಗೋದು. ಇವಾಗ ನಾವು ಪ್ಯಾಷನಾಗಿ ಮಾಡ್ತಾಯಿದ್ದೀವಿ ಅಂತ ನನಗೆ ಫಾರ್ಚುನರ್ ಕಳಿಸು, ಪ್ಯಾಷನಾಗಿ ಮಾಡ್ತಾಯಿದ್ದೀವಿ ಅಂತ ನನಗೆ 25,000, ಅದನ್ನು ಮಾಡೋಕ್ಕಾಗಲ್ಲ ಸರ್. ಅದನ್ನು ರಚಿತಾರಾಮ್ ಅವ್ರಿಗೆ ಮಾಡ್ಬೋದು. ಯಾಕಂದರೆ ಅವ್ರಿಗೆ ಎಷ್ಟೇ ಹಾಕಿದ್ರು ಅದನ್ನು ಫೋರ್ಸಲ್ಲಿ ಅವ್ರು ಕರ್ಕೊಂಬರ್ತಾರೆ ಆ ಬಾಕ್ಸ್ ಆಫೀಸಲ್ಲಿ.
ಬಿಸ್ನೆಸ್ ಇದೆ ಆ ಥರ. ಸೊ ಪ್ಯಾಷನ್ಗೂ ಬಿಸ್ನೆಸ್ಗೂ ಅರ್ಥ ಮಾಡ್ಕೊಂಡ್ರೆ ಡಿಮ್ಯಾಂಡ್ ಮಾಡಿದ್ದಾರೆ ಸರ್, ಇಲ್ಲ ಅವ್ರು ಹೇಳ್ತಾರೆ ಸರ್ ನಾನು ಕ್ಯಾಬ್ ಕಳಿಸಿ ಟ್ರಾವೆಲ್ ಕಳಿಸಿ ಅಂತ. ಸರ್ ನಾನು ನನ್ನ ಹೀರೋಯಿನ್ ಮೇಲೆ ಹೇಳ್ತಾ ಇಲ್ಲ, ನಾನು ಇನ್ ಜನರಲ್ ಈಚೆ ಕಡೆ ಇವಾಗ ತುಂಬ ಜನ ಪ್ರೊಡ್ಯೂಸರ್ಗಳು ನನಗೆ ಗೊತ್ತಿದ್ದಾರೆ, ಅವ್ರುಗಳು ಬಂದು ಇದೇ ಎಲ್ಲದರಲ್ಲೂ ಇದೇ ವಿಷಯ ಇದೆ. ನಾನು ಎಲ್ರದ್ದು ಸೇರಿಸ್ಕೊಂಡು ಹೇಳ್ತಾ ಇದ್ದೆ, ಪ್ಯಾಷನಾಗಿ ಸಿನಿಮಾ ಮಾಡಬೇಕು ಅಂದಾಗ ಹೊಸಬ್ರಿಗೆ ಅವ್ರು ಇನ್ವೆಸ್ಟ್ ಮಾಡೋದೇ ದೊಡ್ಡ ವಿಷಯ. ತುಂಬ ದೊಡ್ಡ ಮಟ್ಟದಲ್ಲಿ ಸಿನಿಮಾಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಏನಕ್ಕೆ ಅಂದರೆ ಯಾರಿಗೂ ಇಲ್ಲಿ ಮಾರ್ಕೆಟ್ ಇಲ್ಲ, ಬಟ್ ಸ್ಟಿಲ್ ಒಂದು ಪ್ಯಾಷನಾಗಿ ಎಲ್ಲ ಹುಡುಗರು ಬೆಳೀಲಿ ಅಂತ ಮಾಡಿದ್ದಾರೆ. ಪ್ರಮೋಷನ್ ಡಿಮ್ಯಾಂಡ್ ಮಾಡ್ತಿದ್ದಾರೆ ಸರ್, ಪ್ರಮೋಷನ್ ಬರ್ತೀನಿ ಎಕ್ಸ್ಟ್ರಾ ಏನಾರ ರೆಕಮೆಂಡೇಶನ್ ಕೊಡಿ ಅಂತ. ಇಲ್ಲ ಸರ್, ಆ ಥರ ಏನೂ ಹೇಳಿಲ್ಲ. ಅವ್ರೇನೋ ಮದುವೆ ಆಗಿದ್ದಾರೆ ಅಂತ ನಿಮ್ಗೆಲ್ರಿಗೂ ಗೊತ್ತು ಅಷ್ಟೇ. ಕರೆದಿದ್ದೀವಿ, ನಾನು ಬರೀ ನಮ್ಮ ಹೀರೋಯಿನ್ಗೆ ಹೇಳ್ತಾ ಇಲ್ಲ, ಇನ್ನು ಜನರಲಾಗಿ ಹೇಳ್ತಾ. ಪ್ಯಾಷನ್ಗೂ ಬಿಸ್ನೆಸ್ಗೂ ಅರ್ಥ ಮಾಡ್ಕೊಂಬಿಟ್ರೆ ಸಿನಿಮಾ ಇಂಡಸ್ಟ್ರಿ ನಾವು ಇಲ್ಲಿದ್ದೀವಲ್ಲ ಅಲ್ಲಿ ಇರ್ತೀವಿ ಸರ್. ರಚಿತಾರಾಮ್ ಅವ್ರಿಗೆ ಎಷ್ಟು ಬೇಕಾದ್ರೂ ಇನ್ವೆಸ್ಟ್ ಮಾಡ್ಬೋದು, ಅವ್ರಿಗೆ 1 ಲಕ್ಷ ಪರ್ ಡೇ ರೂಮು ಕೊಡ್ಬೋದು, ಅವ್ರು ಕೇಳೋ ಫಾರ್ಚುನರ್ ಕೇಳಿದ್ರೆ ವೆಲ್ಫೇರೇ ಕೊಡ್ಬೋದು, ಯಾಕಂದರೆ ಎಷ್ಟೇ ದುಡ್ಡು ಸ್ಪೆಂಡ್ ಮಾಡಿದ್ರೆ ಬರುತ್ತೆ ಸರ್. ಬಟ್ ಇಲ್ಲಿ ಹೊಸಬ್ರು ಅಂದಾಗ ಒಂದು ಸ್ವಲ್ಪ ಅರ್ಥ ಮಾಡ್ಕೊಂಡು ಎಲ್ಲ ಥರ ಮಾಡಬೇಕು. ನಾನು ನಮ್ಮ ಹೀರೋಯಿನ್ಗೆ ಹೇಳ್ತಾ ಇಲ್ಲ, ಇನ್ನು ಜನರಲಾಗಿ ಎಲ್ರಿಗೂ ಹೇಳ್ತಾರೆ. ಇಲ್ಲ ಮೇಡಮ್, ನಾನು ನನ್ನ ಹೀರೋಯಿನ್ಗೆ ಹೇಳ್ತಾ ಇಲ್ಲ, ಕನ್ನಡ ಇಂಡಸ್ಟ್ರಿ ಒಂದು ಹುಡುಗಿಗೆ ಹೇಳ್ತಾ ಇದ್ದೀನಿ. ನಮ್ಮ ಇಂಡಸ್ಟ್ರಿ ಮೇಡಮ್ ಇವಾಗ ಪ್ರೀತಿಯಿಂದ ಕೆಲಸ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬರಲೇಬೇಕು ಅಂತ ಒತ್ತಾಯ ಹಾಕೋಕ್ಕಾಗಲ್ಲ ಮೇಡಮ್. ಅವರು ಒಂದು ಹೆಣ್ಣು ಮಗು ಮದುವೆ ಆಗಿದ್ದಾರೆ. ಸೊ ಹಾಗಾಗಿ ನಾವು ಇನ್ನೇನು ಮಾಡ್ಬೋದು, ಬನ್ನಿ ಅನ್ಬೋದು. ಬರಲಿಲ್ಲ ಅಂದಾಗ ಓಕೆ ಆಯಿತು, ನಮ್ಮ ಸಿನಿಮಾ ನಾವು ಕೇಳಿಸ್ಕೊಳ್ಳೋಣ ಆ ಪ್ರಯತ್ನದಲ್ಲಿ. ಅವ್ರ ಮೇಲೆ ನಾನೇನು ದ್ವೇಷ ಮಾಡ್ತಾ ಇಲ್ಲ, ಥ್ಯಾಂಕ್ ಯು. ದ್ವೇಷ ಮಾಡ್ತಾ ಇಲ್ಲ, ಬೇಜಾರಿಲ್ಲ, ಏನೂ ಇಲ್ಲ. ಮದುವೆ ಆಗಿದ್ದಾರೆ, ಬರ್ತಾಯಿಲ್ಲ, ಓಕೆ ನಮ್ಮ ಕೆಲಸ. ಇವಾಗ ಅವ್ರು ಬರ್ತಾಯಿಲ್ಲ ಅಂತ ನನ್ನ ಮನೆಗೆ ಓಡೋಗ್ಬಿಡೋಕ್ಕಾಗಲ್ಲಲ್ಲ. ನಾನು ಪ್ರೊಡ್ಯೂಸರ್ನ ಗೆಲ್ಲಿಸ್ಬೇಕು, ಆ ನಿಟ್ಟಿನಲ್ಲಿ ನನಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೀರೋಯಿನು ಸೂಪರಾಗಿ ಮಾಡಿದ್ದಾರೆ, ನೆಕ್ಸ್ಟ್ ಲೆವೆಲ್. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇವರು ತುಂಬ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕಾಗಿದೆ ಅಂತ ಒಂದು ಹೀರೋಯಿನ್. ನೀವು ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.